ನಮ್ಮ ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಸತಿ ಸುಲೋಚನಾ ಸಿನಿಮಾದಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಕನ್ನಡ ಚಿತ್ರರಂಗ ಭಾರತೀಯ ಮನೋರಂಜನೆಯ ಇತಿಹಾಸದ ಪುಟಗಳಲ್ಲಿ ತನ್ನದೇ ಆದಂತಹ ಮಹತ್ತರವಾದ ಭವ್ಯ ಅಧ್ಯಾಯವನ್ನ ಹೊಂದಿದೆ ಅಂದ್ರೆ ತಪ್ಪಾಗಲ್ಲ. ಕೆಲವು ಕಡೆಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕೆಲವೊಂದು ರೀಮೇಕ್ ಸಿನಿಮಾಗಳು ಅಥವಾ ಕ್ವಾಲಿಟಿ ಇಲ್ಲದೆ ಇರುವಂತಹ ಸಿನಿಮಾಗಳಿಂದ ಸಂಪೂರ್ಣವಾಗಿ ನಲುಗೋಗಿತ್ತು ನಿಜ. ಆದ್ರೆ ಮತ್ತೆ ಕನ್ನಡ ಚಿತ್ರರಂಗ ಪರಭಾಷೆಯ ಸಿನಿಮಾ ಪ್ರೇಕ್ಷಕರು ಕೂಡ ಮೆಚ್ಕೊಳ್ಳೋ ರೀತಿಲಿ ಉತ್ತಮ ಕ್ವಾಲಿಟಿಯ ಕಂಟೆಂಟ್ ಸಿನಿಮಾಗಳನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿತು. ಈ ಮಧ್ಯೆ ಎಲೆಕ್ಷನ್ ಹಾಗೂ IPL ನಂತಹ ಕಾರ್ಯಕ್ರಮಗಳ ಕಾರಣದಿಂದಾಗಿ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಬಿಡುಗಡೆ ಸ್ವಲ್ಪ ಮಟ್ಟಿಗೆ ಸ್ಥಗಿತಗೊಂಡಿದ್ದಾದ್ರೂ ಕೂಡ ಈಗ ಮತ್ತೆ ಸಿನಿಮಾಗಳು ನಿಧಾನಕ್ಕೆ ಬಿಡುಗಡೆ ಆಗುವಂತಹ ಸಮಯ ಹತ್ರ ಬಂದ ಕ್ಷಣದಲ್ಲಿ ಈಗ ಕನ್ನಡ ಚಿತ್ರರಂಗದಲ್ಲಿ ಕೇಳಿ ಬರ್ತಿರುವಂತಹ ಕೆಲವೊಂದು ಬೆಳವಣಿಗೆಗಳು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಕ್ಯಾನ್ಸರ್ ರೀತಿಯಲ್ಲಿ ಕಾಡುವಂತಹ ಪರಿಣಾಮವನ್ನ ಹೊಂದಿದೆ ಅಂತ ಹೇಳ್ಬೋದಾಗಿದೆ. ಈಗ ಸ್ಯಾಂಡಲ್ವುಡ್ ನಲ್ಲಿ ಪ್ರತಿದಿನ ಕೇಳಿ ಬರ್ತಾ ಇರುವಂತಹ ಪ್ರಕರಣಗಳ ಬಗ್ಗೆ ಕೇಳ್ತಾ ಇದ್ರೇನೆ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗ ವಿನಾಶದ ಹಾದಿಗೆ ಹೋಗ್ತಾ ಇದೆಯಾ ಅನ್ನೋದಾಗಿ ಅನ್ನಿಸ್ತಾ ಇದೆ. ಈ ಪದವನ್ನ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಕೇಳಿ ಬರ್ತಿರುವಂತಹ ಒಂದೊಂದು ಘಟನೆಗಳು ಕೂಡ ಅದಕ್ಕೆ ಪೂರಕ ಆಗಿರುವಂತಹ ರೀತಿಯಲ್ಲಿ ಎಲ್ಲಾ ಕಡೆ ಪ್ರತೀತವಾಗ್ತಿದೆ. ಮೊದಲಿಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ವಿವಾಹ ವಿಚ್ಛೇದನದಿಂದ ಈ ಸುದ್ದಿ ಕನ್ನಡ ಚಿತ್ರರಂಗದಲ್ಲಿ ಪ್ರಾರಂಭ ಆಯಿತು. ಏನೋ ಅವ್ರ ಫ್ಯಾಮಿಲಿ ಮ್ಯಾಟ್ರು, ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡಬಾರ್ದು ಅಥವಾ ಯೋಚನೆ ಮಾಡಬಾರ್ದು ಅಂತ ಅನಿಸ್ತು. ಆದ್ರೆ ಯಾವಾಗ ಅದಾದ ಕೆಲವೇ ದಿನಕ್ಕೆ ದೊಡ್ಡಮನೆ ಕುಟುಂಬದ ಯುವರಾಜ್ ಕುಮಾರ್ ಅವರ ವಿವಾಹ ವಿಚ್ಛೇದನದ ಸುದ್ದಿ ಕೇಳಿಬಂತೋ ಸ್ವಲ್ಪ ಮಟ್ಟಿಗೆ ಭಯ ಹೆಚ್ಚಾಗೋದಕ್ಕೆ ಪ್ರಾರಂಭ ಆಯಿತು. ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಯಾರು ಮಾಟ ಮಾಡಿಸ್ಬಿಟ್ರಾ ಅನ್ನೋ ಭಾವನೆ ಕೂಡ ನಮ್ಮಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗಿರುತ್ತೆ. ಆದ್ರೆ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಕೊಲೆ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತವನ್ನ ನೀಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಮೊದಲೇ ಸಿನಿಮಾ ಥಿಯೇಟರ್ಗಳಿಗೆ ಪ್ರೇಕ್ಷಕರು ಬರೋದು ಕಡಿಮೆ ಆಗ್ಬಿಟ್ಟಿದೆ. ಬರೋರು ಕೂಡ ಬೇರೆ ಭಾಷೆ ಸಿನಿಮಾಗಳನ್ನೇ ಹೆಚ್ಚಾಗಿ ನೋಡ್ತಿದ್ದಾರೆ. ಇದು ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಕಂಡು ಬರ್ತಾ ಇರೋದು. ನಮ್ಮ ಕನ್ನಡ ಚಿತ್ರರಂಗದ ಟಾಪ್ ನಾಯಕ ನಟರು ಅಂತ ಹೇಳಿಸ್ಕೊಂಡವ್ರೆ ಈ ರೀತಿ ವಿವಾದಗಳಲ್ಲಿ ಪದೇ ಪದೇ ಕಂಡು ಬರ್ತಾ ಇರೋದು ನಿಜಕ್ಕೂ ಕೂಡ ಕನ್ನಡ ಸಿನಿಮಾಗಳ ಬಗ್ಗೆ ಅಥವಾ ಕನ್ನಡ ಸಿನಿಮಾದ ಸಂಸ್ಕೃತಿಯ ಬಗ್ಗೆ ಪ್ರೇಕ್ಷಕರಲ್ಲಿ ಬೆರಳು ತೋರಿಸಿ ಪ್ರಶ್ನೆ ಕೇಳಿಸೋ ಹಾಗೆ ಮಾಡ್ಬಿಡುತ್ತೆ. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಲಾವಿದರು ಯಾವ ರೀತಿಯಲ್ಲಿ ಇರಬೇಕು, ಮಾದರಿಯಾಗಿ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆಯನ್ನ ತರಬೇಕು ಅನ್ನೋದಾಗಿ ಕನ್ನಡ ಕಂಠಿ ಇರುವ ಡಾಕ್ಟರ್ ರಾಜ್ಕುಮಾರ್ ಅವರು ಬುನಾದಿಯನ್ನ ಹಾಕೊಟ್ಟಿದ್ರು. ಅದಕ್ಕೆ ತಾನೇ ಅವ್ರನ್ನ ಕನ್ನಡ ಚಿತ್ರರಂಗದ ಹೊರನಟ ಅಂತ ಕರೆದಿದ್ದು. ಕೇವಲ ಸಿನಿಮಾದ ಮೇಲೆ, ಪರದೆ ಮೇಲೆ ಮಾತ್ರವಲ್ಲದೆ ನಿಜ ಜೀವನದಲ್ಲಿ ಕೂಡ ಯಾವ ರೀತಿ ಸರಳವಾಗಿ ಇರಬೇಕು ಹಾಗೂ ನಮ್ಮನ್ನು ನೋಡುವಂತಹ ಅಭಿಮಾನಿಗಳು ಕೂಡ ಮೆಚ್ಚುವ ರೀತಿಯಲ್ಲಿ ನಮ್ಮ ನಿಜ ಜೀವನ ಇರಬೇಕು ಅನ್ನೋದು ರಾಜ್ಕುಮಾರ್ ಅವರು ತೋರಿಸ್ಕೊಟ್ಟಿದ್ರು. ನಿಂತ ನೀರಿನಲ್ಲಿ ಇದ್ದಂತಹ ಕನ್ನಡ ಚಿತ್ರರಂಗ ಈಗ ಮತ್ತೆ ರೆಕ್ಕೆ ಬಿಚ್ಚಿ ಗಗನಕ್ಕೆ ಹಾರೋ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ಪ್ರಕರಣ ಸೇರಿದಂತೆ ಯುವರಾಜ್ ಕುಮಾರ್ ಅವರ ಪ್ರಕರಣ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಮಾರಕವಾಗುವಂತಹ ಸೂಚನೆಯನ್ನ ನೀಡ್ತಿದೆ ಅಂತ ಹೇಳ್ಬೋದು. ಹೋದ ವರ್ಷದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ ಅತಿ ದೊಡ್ಡ ಸಕ್ಸಸ್ ಅನ್ನ ಪಡೆದಿತ್ತು. ಒಂದು ದೊಡ್ಡ ಮ್ಯಾಸ್ ಫಾಲೋಯಿಂಗ್ ನ ಹೊಂದಿರುವಂತಹ ಅಭಿಮಾನಿ ಬಳಗ ದರ್ಶನ್ ಅವರಿಗೆ ಸಿಕ್ಕಿದೆ. ಅವರು ಸಿನಿಮಾ ಮಾಡ್ತಾರೆ ಅಂದ್ರೆ ಸಾಕು ಥಿಯೇಟರ್ಗಳು ತಾನಾಗ್ತಾನೆ ತುಂಬುತ್ತೆ. ಅದು ಅವರ ಹೆಗ್ಗಳಿಕೆ. ಕೆಲವರು ಹೇಳ್ಬೋದು, ವೈಯಕ್ತಿಕ ವಿಚಾರಗಳನ್ನ ಯಾಕೆ ಕನ್ನಡ ಚಿತ್ರರಂಗದ ಜೊತೆಗೆ ಸೇರಿಸ್ತೀರಾ ಅಂತ. ಒಬ್ಬ ಪ್ರೇಕ್ಷಕ ಅಥವಾ ಅಭಿಮಾನಿ ಹುಡ್ಕೊಳ್ಳೋದು ಒಬ್ಬ ಕಲಾವಿದ ಅಥವಾ ನಟ ಯಾವ ರೀತಿಯಲ್ಲಿ ಸಮಾಜದಲ್ಲಿ ನಡ್ಕೊಳ್ತಾರೆ ಅನ್ನೋದಾಗಿ. ಅವರೇ ಆ ಅಭಿಮಾನಿಯ ಮರ್ಯಾದೆ ಹೋಗೋ ರೀತಿಯಲ್ಲಿ ನಡ್ಕೊಂಡ್ರೆ ಸಿನಿಮಾ ರಂಗದಲ್ಲಿರುವಂತಹ ಬೇರೆ ಕಲಾವಿದರ ಬಗ್ಗೆ ಕೂಡ ಅಭಿಮಾನಿಗಳು ಅಥವಾ ಪ್ರೇಕ್ಷಕರಲ್ಲಿ ಅಪನಂಬಿಕೆ ಹುಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಅಭಿಮಾನವನ್ನ ಬಿಟ್ಟು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೋಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಬೆಳವಣಿಗೆಗಳು ಕಂಡು ಬರ್ತಾ ಇರೋದು ಹಾಗೂ ಇದಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಮನಸ್ಸಿಗೆ ಬೇಸರವಾಗುವಂತಹ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಂದ್ರೆ ಕೇವಲ ದೊಡ್ಡ ಬಡ್ಜೆಟ್ ನಲ್ಲಿ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಕನ್ಸಿಸ್ಟೆನ್ಸಿ ಆಫ್ ಗುಡ್ ಫಿಲ್ಮ್ಸ್ ಅಥವಾ ಒಂದು ಒಳ್ಳೆಯ ವಾತಾವರಣ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಅವರ ನಡವಳಿಕೆ ಕೂಡ ಅವರ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡ್ಬೇಕೋ ಇಲ್ವೋ ಅನ್ನೋದಾಗಿ ತೀರ್ಮಾನಿಸೋ ಹಾಗೆ ಮಾಡ್ಬಿಡುತ್ತೆ. ಪ್ರೇಕ್ಷಕ ಮಹಾಪ್ರಭುಗಿಂತ ಚಿತ್ರರಂಗದಲ್ಲಿ ಯಾರು ಕೂಡ ದೊಡ್ಡವರಾಗೋದಕ್ಕೆ ಸಾಧ್ಯ ಇಲ್ಲ. ಆತ ತೀರ್ಪು ಕೊಟ್ರೆ ಯಾರು ಬೇಕಾದ್ರೂ ಸ್ಟಾರ್ ಆಗ್ಬೋದು, ಯಾರು ಬೇಕಾದ್ರೂ ಕೂಡ ತಮ್ಮ ಯಶಸ್ಸನ್ನ ಕಳ್ಕೋಬಹುದು. ಇದ್ರ ಮುಂದೆ ಈ ವಾರ 4 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ಕೋಟಿ, ಲವ್ಲಿ, ಚಫ್ ಚಿದಂಬರ, ಶಿವಮ್ಮ ಸ್ವಲ್ಪ ಮಟ್ಟಿಗೆ ಭರವಸೆಯನ್ನ ಕೂಡ ಮೂಡಿಸಿತ್ತು. ಜನಗಳು ಥಿಯೇಟರ್ಗೆ ಬರ್ತಾರೆ ಅನ್ನೋ ಆಸೆಯಲ್ಲಿ ನಾವು ಕೂಡ ಇದ್ವಿ. ಆದ್ರೆ ಈ ಘಟನೆಗಳು ಜನರನ್ನ ಟಿವಿ ಮುಂದೆ ಕೂತು ಏನಾಗ್ತಿದೆ ಅಂತ ನೋಡೋ ಹಾಗೆ ಮಾಡತ್ತಾ, ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಹಾಗೆ ಮಾಡತ್ತಾ ನನಗೆ ಗೊತ್ತಿಲ್ಲ. ಇನ್ನು ಮುಂದಾದ್ರೂ ಚಿತ್ರರಂಗ ಹಾಗೂ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರು ಈ ರೀತಿ ವಿಚಾರಗಳನ್ನ ಮಾರ್ಮಿಕವಾಗಿ ಅರ್ಥ ಮಾಡ್ಕೊಳ್ದೆ ಹೋದಲ್ಲಿ ಕನ್ನಡ ಚಿತ್ರರಂಗ ಕೆಲವೊಂದು ಚಿಕ್ಕ ಪುಟ್ಟ ಪ್ರಾದೇಶಿಕ ಭಾಷೆಯ ಚಿತ್ರರಂಗ ತರ ಆಗೋಗ್ಬಿಡುತ್ತೆ. ಕನ್ನಡ ಹಾಗೂ ಕನ್ನಡ ಚಿತ್ರರಂಗದ ಮರ್ಯಾದೆನ ಇನ್ನಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅಂದ್ರೆ ನಾವು ಕೂಡ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕಾಗಿರೋದು ಅತ್ಯಂತ ಪ್ರಮುಖವಾಗುತ್ತೆ. ಇಲ್ಲಿ ನಾವು ಯಾರ ಬಗ್ಗೆನೂ ಕೂಡ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ಆದ್ರೆ ಈ ರೀತಿಲಿ ಪದೇ ಪದೇ ಕನ್ನಡ ಚಿತ್ರರಂಗದಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದ್ದು ನಾವು ನಮ್ಮ ಫ್ಯಾನಿಸಮ್ನ ಬಿಟ್ಟು ಅದನ್ನ ಪ್ರಶ್ನಿಸದೆ ಹೋದಲ್ಲಿ ಅದು ಸರಿ ಹೋಗಲ್ಲ ಅಂತ ಕೂಡ ಕಾಣುತ್ತೆ.
ಅಮ್ಮ ಎಷ್ಟೇ ಮುದ್ದು ಮಾಡಿದ್ರು ಕೂಡ ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಸರಿಯಾದ ರೀತಿಯಲ್ಲಿ ತಿದ್ದಿ ನಡೆಯೋ ಹಾಗೆ ಮಾಡ್ಬೇಕಾಗಿರೋದು ಅಮ್ಮನ ನಿಜವಾದ ಕರ್ತವ್ಯ ಅಲ್ವಾ? ಹಾಗೆ ಅಲ್ವಾ ನಮ್ಮಮ್ಮ ನಿಮ್ಮಮ್ಮ ನಾವು ನೋಡ್ಕೊಂಡಿರೋದು. ಕನ್ನಡ ಚಿತ್ರರಂಗದ ಕಡೆಗೆ ಅವರ ಕಾಂಟ್ರಿಬ್ಯೂಷನ್ ಅನ್ನ ಫೋಕಸ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ, ನಮ್ಮ ಚಿತ್ರರಂಗ ಮತ್ತೆ ಪ್ರಕಾಶಿಸುವಂತೆ ಮಾಡಲಿ ಅನ್ನೋದು ನನ್ನ ಆಶಯ. ನಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೈನಿಂಗ್ ಆಫ್, ಮನು.